ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಅದು ಕೂಡ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಅಮೆರಿಕದಿಂದ ವಾಪಸ್ ಬರ್ತಾ ಇದ್ದಂತೆ ದೆಹಲಿಗೆ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ದೆಹಲಿಗೆ ಹೋಗುವಂತ ಎಲ್ಲ ಸಾಧ್ಯತೆಗಳಿರುವಂಥದ್ದು. ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಅಮೆರಿಕದಿಂದ ವಾಪಸ್ ಬರ್ತಾ ಇದ್ದಂತೆ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಎಲ್ಲ ವಿಚಾರಗಳನ್ನು ಹೇಳುವಂಥ ಎಲ್ಲ ಸಾಧ್ಯತೆಗಳಿದೆ. ತೀವ್ರ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಉಪಮುಖ್ಯಮಂತ್ರಿಯವರ ದೆಹಲಿ ವಿಸಿಟ್. ಹಾಗಾದ್ರೆ ಏನೆಲ್ಲ ಚರ್ಚೆ ಆಗಬಹುದು ಎನ್ನುವಂಥದ್ದು ಕೂಡ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ಸಿಎಂ ವಿಚಾರ ಇರ್ಬೋದು, ಮೂಡಾ ಇರ್ಬೋದು, ವಾಲ್ಮೀಕಿ ವಿಚಾರ ಇರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಬದಲಾಗ್ತಾರೆ. ಒಂದಿಷ್ಟು ನಾಯಕರು ಕೂಡ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಕೂಡ ಸಿಎಂ ಒಂದು ಕುರ್ಚಿಗೆ ಟವಲ್ ಹಾಕೊಂಡು ಕೂತ್ಕೊಂಡಿದ್ದಾರೆ, ನಾನಾಗ್ತೀನಿ. ಇದೆಲ್ಲ ವಿಚಾರಗಳು ಕೂಡ ಚರ್ಚೆ ಆಗಬಹುದು. ಹಾಗಾದ್ರೆ ಹೈಕಮಾಂಡ್ ನಾಯಕರಲ್ಲಿ ಚರ್ಚೆನ ಮಾಡ್ತಾರ ಹಾಗಾದ್ರೆ, ಅಥವಾ ಇನ್ನೇನಾದರೂ ಮಾಹಿತಿಯನ್ನ ಹಂಚ್ಕೋಬಹುದಾ ಡಿ ಕೆ ಶಿವಕುಮಾರ್ ಅವರು? ಆ ನಿಟ್ಟಿನಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ದೆಹಲಿ ಪ್ರವಾಸವನ್ನ ಕೈಗೊಂಡ್ರ? ಇವೆಲ್ಲವೂ ಕೂಡ ಇಲ್ಲಿ ಕುತೂಹಲಕಾರಿಯಾದಂಥ ಸಂಗತಿ. ನಾಳೆ ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ, ಅದು ಕೂಡ ಅಮೆರಿಕದಿಂದ ಬರ್ತಾ ಇದ್ದಂತೆ ದೆಹಲಿಗೆ ಹೋಗ್ತಾ ಇರುವಂಥದ್ದು ಬಹಳ ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಅಮೆರಿಕದಲ್ಲೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು, ಒಂದಿಷ್ಟು ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ. ಅದು ಕೂಡ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇರುವಂಥದ್ದು ಏನ್ ಆಗ್ತಾ ಇದೆ ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಎನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ. ಜೈಲಲ್ಲಿರುವಂತಹ ಈಗ ಮುನಿರತ್ನ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಬಿಜೆಪಿ ಶಾಸಕ. ಮುನಿರತ್ನ ವಿರುದ್ಧ ಈಗ ಕೇಸ್ ದಾಖಲು ಮಾಡಲು ಕಗ್ಗಲೀಪುರ ಠಾಣೆಯಲ್ಲಿ ಸಂತ್ರಸ್ತೆ ಮಹಿಳೆಯಿಂದ ದೂರು ಕೂಡ ದಾಖಲಾಗಿದೆ. ಸದ್ಯ ಪೊಲೀಸ್ ಠಾಣೆ ಒಳಗಡೆ ಇರುವಂತಹ ಸಂತ್ರಸ್ತೆ ಮಹಿಳೆ, ಈ ಮಹಿಳೆ ಈಗ ದೂರನ್ನ ಕೊಡ್ತಾರೆ ಅನ್ನುವಂಥ ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇದೆ. ಮುನಿರತ್ನ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸಾಕಷ್ಟು ದಿನಗಳಿಂದ ಕರ್ನಾಟಕದಲ್ಲಿ ಸಾಕಷ್ಟು ಸದ್ದು ಸುದ್ದಿ ಆಗ್ತಿರುವಂಥ ವಿಚಾರ ಅದು ಮುನಿರತ್ನ ಲಂಚಕ್ಕೆ ಒಡ್ಡಿರುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆ ಆಡಿಯೋ ಇರ್ಬೋದು, ಹಾಗೆ ದಲಿತರ ವಿಚಾರಕ್ಕೆ ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ನೀಚವಾದಂಥ ಮನಸ್ಥಿತಿ ಇದೆ ಅಂತ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಏನೇನೆಲ್ಲ ಅವಾಚ್ಯ ಶಬ್ದಗಳನ್ನು ಮಾತಾಡಿ ನಿಂದಿಸಿದ್ದಾರೆ, ಇದೇ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಯಿತು. ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಇದ್ದಾರೆ ಮುನಿರತ್ನ. ಜಾಮೀನಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಇದರ ನಡುವೆ ಈಗ ಮತ್ತೊಂದು ಎಫ್ಐಆರ್ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು. ಜೈಲಿನಲ್ಲಿರುವಂತಹ ಮುನಿರತ್ನಗೆ ಈಗ ಮತ್ತೊಂದು ಸಂಕಷ್ಟ ಕೂಡ ಎದುರಾಗ್ತಾ ಇದೆ. ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಈ ಆರೋಪ ಈಗ ಕೇಳಿ ಬರ್ತಾ ಇದೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಕೇಸ್ ಕೂಡ ದಾಖಲು ಮಾಡಲು ಈಗಾಗಲೇ ಸಿದ್ಧತೆ ಕೂಡ ನಡೆಸಲಾಗ್ತಾ ಇದೆ. ಕಗ್ಗಲೀಪುರ ಠಾಣೆಯಲ್ಲಿ ಸಂತ್ರಸ್ತೆ ಮಹಿಳೆಯಿಂದ ದೂರು. ಸದ್ಯ ಪೊಲೀಸ್ ಠಾಣೆ ಒಳಗಡೆ ಈಗಾಗಲೇ ಸಂತ್ರಸ್ತೆ ಮಹಿಳೆ ಇದ್ದಾಳೆ. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ ಎಷ್ಟೆಲ್ಲ ಅವಾಚ್ಯ ಶಬ್ದಗಳು ಈತನ ಬಾಯಲ್ಲಿ ಬಂದಿರುವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ವಿ. ಹಿಂದೆ ಕೂಡ ಶಾಸಕರಾಗಿರುವಂಥ ಮುನಿರತ್ನ ಅವರು ಸಂವಿಧಾನದ ಬಗ್ಗೆ ಯಾವ ರೀತಿಯಾಗಿ ಪ್ರಾಮಿಸ್ ಮಾಡಿ ಮಾತಾಡ್ತಾರೆ. ಒಬ್ಬ ಶಾಸಕ ಅಂತ ಹೇಳಿದ್ರೆ ಸರ್ವ ಜನಾಂಗವನ್ನು ಒಂದು ಒಳ್ಳೆ ರೀತಿಯಿಂದ, ಒಂದು ಒಳ್ಳೆ ದೃಷ್ಟಿಕೋನದಿಂದ ನೋಡಬೇಕು. ಆದರೆ ಈತನ ಬಾಯಲ್ಲಿ ಬಂದಿರುವಂಥ ಮಾತುಗಳು ಎಬ್ಬಬ್ಬ, ಒಂದೊಂದು ಮಾತುಗಳು ಎಷ್ಟು ಹೊಲಸು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಡೀ ರಾಜ್ಯದ ಜನತೆಗೆ. ಅದೇ ಈಗಾಗಲೇ ಅದರ ವಿರುದ್ಧ ಕೂಡ ದಾಖಲಾಗಿ ಒಂದು ಕೇಸಲ್ಲಿ ಒಳಗಡೆ ಇದ್ರೆ, ಈಗ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿಯಲ್ಲಿ ಮತ್ತೊಂದು ಕೇಸ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕ್ರೈಮ್ ಬ್ಯೂರೋಯಿಂದ ಧ್ರುವ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಈಗ ಸದ್ಯ ಏನಾಗ್ತಾ ಇದೆ? ಈಗ ದೂರ ದಾಖಲಾಗಬಹುದಾ? ಸದ್ಯ ಮಹಿಳೆ ಏನಂತಿದ್ದಾರೆ? ಏನ್ ಪ್ರಕರಣ ಇದು ಆಕ್ಚುಲಿ? ನಿಕೇಶ್, ಈಗ ಮುನಿರತ್ನ ವಿರುದ್ಧ ಈಗ ಸದ್ಯ ಕೇಳಿ ಬರ್ತಾ ಇರೋದು ಕೇವಲ ಆರೋಪ ಅಷ್ಟೇ. ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಎನ್ನುವಂತ ಒಂದು ಆರೋಪದಲ್ಲೇ ಸಂತ್ರಸ್ತ ಮಹಿಳೆಯರು ಇವತ್ತು ರಾಮನಗರದ SP ಕಾರ್ತಿಕ್ ರೆಡ್ಡಿಯನ್ನ ಭೇಟಿ ಮಾಡಿದ್ರು. ಅವರು ಈಗ ಕಗ್ಗಲೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಈಗ ಕಗ್ಗಲೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸಂತ್ರಸ್ತ ಮಹಿಳೆಯವರು ಬಂದಿದ್ದಾರೆ. ಸದ್ಯ ಠಾಣೆಯ ಒಳಗೆ ಕೂಡ ಇದ್ದಾರೆ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೇನೆ, ನೀವು ಗಮನಿಸ್ತಾ ಇರಬಹುದು. ಸದ್ಯ ಇದು ರಾಮನಗರ ಜಿಲ್ಲೆಗೆ ಸೇರುವಂತಹ ಕಗ್ಗಲೀಪುರ ಪೊಲೀಸ್ ಠಾಣೆ ಇದು. ಇದರ ಒಳಗೆ ಸದ್ಯ ಸಂತ್ರಸ್ತ ಮಹಿಳೆ ಏನಿದ್ದಾರೆ ದೂರನ್ನ ದಾಖಲಿಸ್ತಾ ಇದ್ದಾರೆ. ಈ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತ ಮಹಿಳೆ ಅಂದ್ರೆ ಏನೆಲ್ಲ ಆರೋಪಗಳಿದೆ ಎಲ್ಲವನ್ನ ಕೂಡ ಈಗ ಠಾಣೆಯ ಒಳಗೆ ಹೋಗಿ ತಮ್ಮ ದೂರಿನಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಮುಖ್ಯವಾಗಿ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಕೂಡ ಅವರನ್ನ ದೂರು ದಾಖಲಿಸಿಕೊಳ್ಳುವ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಸಮಗ್ರವಾಗಿ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅವರ ಆರೋಪವೇನು, ಆರೋಪಕ್ಕೆ ಯಾವ ತರ ಸಾಕ್ಷ್ಯಗಳಿದಾವೆ ಎನ್ನುವಂತಹ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಕೂಡ ಮಹಿಳೆಯನ್ನ ಪ್ರಶ್ನಿಸ್ತಾ ಇದ್ದಾರೆ. ಯಾವಾಗ ಆ ತರಹ
ಲೈಂಗಿಕ ದೌರ್ಜನ್ಯ ಆಯಿತು? ಹೀಗೆ ಹಲವು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೂಡ ಕಳೆದ ಒಂದೆರಡು ಗಂಟೆಯಿಂದ ಕೂಡ ಸ್ಟೇಷನ್ನ ಒಳಗಿದ್ದಾರೆ. ಸಂತ್ರಸ್ತ ಮಹಿಳೆಯರು ಹೊರಬಂದ ನಂತರ ಇದು ಯಾವ ತರಹದ ಆರೋಪ, ಅಂದ್ರೆ ಯಾವ ತರಹ ಲೈಂಗಿಕ ದೌರ್ಜನ್ಯ ಯಾವಾಗ ಆಗಿತ್ತು ಏನು ಎನ್ನುವಂತಹ ಎಲ್ಲಾ ವಿಚಾರಗಳು ಕೂಡ ಗೊತ್ತಾಗುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಇವರು ಹೊರಗಡೆ ಬಂದು ಈ ಬಗ್ಗೆ ಎಲ್ಲ ಮಾಹಿತಿ ಕೂಡ ಗೊತ್ತಾಗುತ್ತೆ. ಯಾವಾಗ FIR ದಾಖಲಾಗುತ್ತೋ ಅದೆಲ್ಲ ವಿಚಾರ ಕೂಡ ಬಹಿರಂಗವಾಗುತ್ತೆ. ಈಗ ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಮುನಿರತ್ನ ಅವರಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿರೋದಂತೂ ಸುಳ್ಳಲ್ಲ. ಈ ಹಿಂದೆ ಅಟ್ರಾಸಿಟಿ ಕೇಸ್ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸ್ ಅಂದ್ರೆ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ. ಇದರ ನಡುವೆ ಈಗ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇರುವಂತದ್ದು ಕೂಡ ಮುನಿರತ್ನ ಅವರಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಿಕೇಶ್. ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಮಾಹಿತಿಗೆ. ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ FIR ದಾಖಲಾಗಿದೆ. ಕಾರಣ ಹೈಗ್ರೌಂಡ್ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರು ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿಯಾದಂತೆ ಹೇಳಿಕೆಯನ್ನು ಕೊಟ್ಟಿದ್ರು ಯತ್ನಾಳ್. ದೂರು ದಾಖಲಿಸಿದ್ದಾರೆ ಈಗ ಹೈಗ್ರೌಂಡ್ ಠಾಣೆ ಪೊಲೀಸರು. ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಾಹುಲ್ ಗಾಂಧಿ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅವಹೇಳನಕಾರಿ ಹೇಳಿಕೆ ಅಂತ ಹೇಳಿ ಈಗ ಹೈಗ್ರೌಂಡ್ ಠಾಣೆಗೆ ಕಾಂಗ್ರೆಸ್ನವರು ದೂರನ್ನ ಕೊಟ್ಟಿದ್ದಾರೆ. ಇದರ ಅನ್ವಯ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ FIR ದಾಖಲಾಗಿದೆ. ಹೈಗ್ರೌಂಡ್ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರಿದು. ರಾಹುಲ್ ಗಾಂಧಿ ವಿರುದ್ಧ ಅವಹೇಳನ ಮಾತುಗಳನ್ನು ಆಡಿದ್ರು. ದೂರು ದಾಖಲಿಸಿದ್ದಾರೆ ಈಗ ಹೈಗ್ರೌಂಡ್ ಠಾಣೆ ಪೊಲೀಸರು. ಇಷ್ಟು ಮಾತ್ರ ಅಲ್ಲ, ಅಶೋಕ್ ಹಾಗೆ ಶೋಭಾ ಕರಂದ್ಲಾಜೆ ವಿರುದ್ಧ ಕೂಡ FIR ದಾಖಲಾಗಿದೆ. ಇದು ನಾಗಮಂಗಲ ಗಲಭೆ ಸಂಬಂಧ ಸುಳ್ಳು ಮಾಹಿತಿ ಹಿನ್ನೆಲೆಯಲ್ಲಿ ಇವರ ವಿರುದ್ಧ FIR ದಾಖಲಾಗಿರುವಂಥದ್ದು. ಅಶೋಕ್ ಹಾಗೆ ಶೋಭಾ ಕರಂದ್ಲಾಜೆ ವಿರುದ್ಧ FIR ಕೂಡ ದಾಖಲಾಗಿದೆ. ನಾಗಮಂಗಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗಲಭೆ ಆಯ್ತಲ್ವಾ, ಅದರ ಬಗ್ಗೆ ಸುಳ್ಳು ಮಾಹಿತಿ ಹಿನ್ನೆಲೆಯಲ್ಲಿ ಅಶೋಕ್ ಹಾಗೆ ಶೋಭಾ ಕರಂದ್ಲಾಜೆ ವಿರುದ್ಧ ದೂರು ಕೂಡ ದಾಖಲಾಗಿದೆ. ನಾಗಮಂಗಲ ಟೌನ್ ಠಾಣೆಯಲ್ಲಿ FIR ದಾಖಲಾಗಿರುವಂಥದ್ದು. ನಾಗಮಂಗಲ ಘಟನೆ ವಿಡಿಯೋ ಫೋಟೋ ಪೋಸ್ಟ್ ಮಾಡಿ ದೊಂಬಿ ಗಲಭೆಗೆ ಪ್ರಚೋದನೆಯನ್ನ ಮಾಡಿದ್ದಾರೆ ಇವರಿಬ್ಬರು. ಈ ಆರೋಪದಡಿ FIR ದಾಖಲಾಗಿದೆ. BNS ಸೆಕ್ಷನ್ 192 ಅಡಿ ಈ ದೂರನ್ನ ಈಗಾಗಲೇ ಕಾಕಿ ದಾಖಲು ಮಾಡಿಕೊಂಡಿದೆ. ನಾಗಮಂಗಲ ವಿಚಾರ ಎಷ್ಟು ದೊಡ್ಡ ಸದ್ದಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರು ಅಲ್ಲಿನ ವಿಡಿಯೋ ಹಾಗೆ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ. ಇದ್ರ ವಿರುದ್ಧ ಈಗ ದೊಂಬಿಗೆ ಕಾರಣ ಆಯಿತು ಅಂತ ಇವರ ವಿರುದ್ಧ ಕೂಡ ಈಗ FIR ದಾಖಲಾಗಿದೆ. ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕರ್ನಾಟಕಕ್ಕೆ ಬಾರದಂತೆ ರಾಜಾ ಸಿಂಗ್ಗೆ ನಿಷೇಧವನ್ನ ಹೇರಲಾಗಿದೆ. ರಾಜ್ಯಕ್ಕೆ ತೆಲಂಗಾಣ ಬಿಜೆಪಿ ಶಾಸಕನಿಗೆ ನೋ ಎಂಟ್ರಿ. ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು. ಬಾಗಲಕೋಟೆಯಲ್ಲಿ ನಡೆಯಲಿರುವಂತಹ ಈ ಗಣೇಶ ವಿಸರ್ಜನಾ ಪ್ರೋಗ್ರಾಮ್ ಇದು. ಆದರೆ ರಾಜ್ಯಕ್ಕೆ ಬಾರದಂತೆ ಜಿಲ್ಲಾಡಳಿತ ನಿಷೇಧವನ್ನ ಹೇರಿದೆ ಎನ್ನುವಂಥ ಡೀಟೇಲ್ಸ್ ಈಗ ಸಿಗ್ತಾ ಇದೆ. ಕರ್ನಾಟಕಕ್ಕೆ ಬಾರದಂತೆ ರಾಜಾ ಸಿಂಗ್ಗೆ ನಿಷೇಧವನ್ನ ಹೇರಲಾಗಿದೆ. ರಾಜ್ಯಕ್ಕೆ ತೆಲಂಗಾಣ ಬಿಜೆಪಿ ಶಾಸಕನಿಗೆ ಈಗ ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಬರಕೂಡದು ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನೋ ಎಂಟ್ರಿ ಎನ್ನುವಂಥ ಬೋರ್ಡ್ ಕೂಡ ಆಗಿದೆ. ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು. ಆದರೆ ಬಾಗಲಕೋಟೆಯಲ್ಲಿ ನಡೀತಾ ಇರುವಂಥ ಈ ಪ್ರೋಗ್ರಾಮ್, ಆದರೆ ಈ ಪ್ರೋಗ್ರಾಮ್ಗೆ ಈಗ ನೋ ಎಂಟ್ರಿ. ರಾಜ್ಯಕ್ಕೆ ಬಾರದಂತೆ ಜಿಲ್ಲಾಡಳಿತ ಕೂಡ ಖಡಕ್ ನಿಷೇಧವನ್ನ ಹೇರಿರುವಂಥದ್ದು.